ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಗೋಲ್ಮಾಲ್ ನಡೆಯುತ್ತಿದ್ದು ಅದನ್ನು ಖಂಡಿಸಿ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕಳೆದ 22 ದಿನದಿಂದ ಕಾಲೇಜು ಮುಂಭಾಗದಲ್ಲಿ ಹೋರಾಟ ಮಾಡುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸರ್ಕಾರದ ಪ್ರತಿನಿಧಿಗಳಾಗಲಿ ಯಾರೂ ಕೂಡ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲವೆಂದು ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ನಮಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಸರ್ಕಾರದ ಪ್ರತಿನಿಧಿಗಳು ಇಲ್ಲಿಗೆ ಬಂದು ನಮ್ಮ ಸಮಸ್ಯೆ ಬಗೆಹರಿಸದೆ ಹೋದರೆ ಇವತ್ತಿನಿಂದ ಅಹೋರಾತ್ರಿ ಧರಣಿ ಕೂರಲು ನಾವು ಸಿದ್ಧರಿದ್ದೇವೆ. ಜೊತೆಗೆ ಬೆಂಗಳೂರಿಗೆ ತೆರಳಿ ಫ್ರೀಡಂ ಪಾರ್ಕ್ನಲ್ಲಿಯೂ 6ನೇ ದಿನಾಂಕದಿಂದ ಧರಣಿ ಕುಳಿತು ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಚಂದ್ರುಗೌಡ ಪಾಟೀಲ್, ಕರಾಳ ಸತ್ಯ ನ್ಯೂಸ್, ಧಾರವಾಡ. ನಾವು ಇವಾಗ ರಾಜ್ಯಾದ್ಯಂತ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಎಲ್ಲ ಸಬ್ ಕ್ಯಾಂಪಸ್ಗಳಲ್ಲಿ ನಾವು ಇವತ್ತು ಬೆಳಿಗ್ಗೆಯಿಂದ ಮತ್ತೆ ಧರಣಿ ಕೂತಿದ್ದೀವಿ. ಇದು ಮೇ ಬಿ 21ನೇ ದಿನ ನಾವು ಕೂತಿರೋದು, ಹತ್ತತ್ರ 1 ತಿಂಗಳಾಯಿತು. ಆದರೂ ಯಾವುದೇ ರೀತಿಯ ರೆಸ್ಪಾನ್ಸು ನಾವು ವಿದ್ಯಾರ್ಥಿಗಳಿಗೆ ಸಿಕ್ಕಿಲ್ಲ. ಅಲ್ಲಿ ಮೇಲೆ AC ರೂಮಲ್ಲಿ ಕೂತಿರುವಂಥ ಉನ್ನತ ಅಧಿಕಾರಿಗಳಿಗೆ ನಂದು ಒಂದೇ ಒಂದು ಪ್ರಶ್ನೆ ಏನು ಅಂತ ಅಂದರೆ, ಅಲ್ಲಿ ಕೂತ್ಕೊಂಡು ಇಲ್ಲಿ ವಿದ್ಯಾರ್ಥಿಗಳು ಮಳೆ ಬಿಸಿಲು ಅಂತ ನೋಡಿದ್ರೆ ನಾವು ಇಲ್ಲಿ ಕೂತಿರೋದನ್ನೆಲ್ಲ ನೋಡಿದ್ರು ಕೂಡ ನಿಮ್ಮ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ. ಅದು ಯಾಕೆ? ವಿದ್ಯಾರ್ಥಿಗಳ ನ್ಯಾಯಕ್ಕೆ ನಮಗೇನು ಇದೆ ಅಂದರೆ ನಮ್ಗೆ ಯಾವುದೇ ರೀತಿ ನ್ಯಾಯ ಕೊಡಿಸ್ಬೇಕಂತ ಇಲ್ವಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಂತ ಅದಕ್ಕೆ ಉತ್ತರ ಕೊಡಬೇಕಾ ಕೇಳ್ತಾ ಇದ್ದೀವಿ ಇದ್ರ ಮೂಲಕ. ಅಲ್ಲಿ ಕುತ್ಕೊಂಡು ಒಂದೊತ್ತು ಅನ್ನ ತಿನ್ನೋಕ್ಕೂ ಮುಂಚೆ ಒಂದೇ ಒಂದು ಪ್ರಶ್ನೆ ಬರಲಿ ಸರ್. ರೈತರು ಇದನ್ನು ಬೆಳೀತಿರೋದು, ಇಡೀ ಜಗಕ್ಕೆ ರೈತ ಅನ್ನ ಹಾಕ್ತಿದ್ದಾನೆ. ಇಲ್ಲಿ ಅನ್ಯಾಯ ಆಗ್ತಿರೋದು ಅದೇ ರೈತನ ಮಕ್ಕಳಿಗೆ. ರೈತನ ಮಕ್ಕಳಿಗೆ ಅನ್ಯಾಯ ಆದರೆ ಯಾರಿಗೆ ಒಳ್ಳೇದಾಗುತ್ತೆ ಸರ್? ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗೆ ನಾವು ಹೋಗಿ ಕೇಳಕ್ಕೆ ಹೋದಾಗ ಮೀಟಿಂಗಲ್ಲಿ ಇಫ್ ಗಾಡ್ ಪರ್ಮಿಟ್ಸ್ ಅಂತ ಹೇಳಿರೋರಿಗೆ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ರೈತರು ಮಕ್ಕಳು ಸರ್, ನಾವು ರೈತರು. ನಾವು ಮಳೆ ಬೇಕು, ಇಲ್ಲ ನಮಗೆ ಬೆಳೆ ಬೆಳಿಬೇಕು ಅಂದರೆ ನಾವು ದೇವ್ರನ್ನ ಕೇಳ್ತೀವಿ. ಕಾನೂನು ಸರಿ ಮಾಡಬೇಕು ಅಂತ ಅಂದರೆ ನಾವು ಯಾಕೆ ಹೋಗಿ ದೇವ್ರನ್ನ ಪ್ರಶ್ನೆ ಮಾಡಬೇಕು? ಕಾನೂನು ಮಾಡೋದು ಮನುಷ್ಯ ಅಲ್ವಾ? ಕಾನೂನನ್ನ ಸರಿ ಮಾಡಬೇಕಾಗಿರೋದು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದು ಆಲ್ರೆಡಿ 22ನೇ ದಿನ ನಾವು ಕೂತಿರೋದು. ನಮ್ಗೆ ಇವತ್ತು ಏನಾದರೂ ಗೌರ್ಮೆಂಟ್ ಕಡೆಯಿಂದ ಅಥವಾ ಯಾರು ಇದಕ್ಕೆ ರೆಸ್ಪಾನ್ಸಿಬಲ್ ಇದ್ದಾರೆ ಅವ್ರ ಕಡೆಯಿಂದ ಏನಾದರೂ ರೆಸ್ಪಾನ್ಸ್ ಬಂದಿಲ್ಲ ಅಂತ ಅಂದರೆ ಅಹೋರಾತ್ರಿನೂ ಕೂರಕ್ಕೆ ರೆಡಿ ಇದ್ದೀವಿ, ಉಗ್ರ ಹೋರಾಟ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು ಸರ್, ಅದೆಲ್ಲ ಡಿಸ್ಕಷನ್ ಆದಮೇಲೂ ಕ್ಯಾನ್ಸಲೇಷನ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟ ಮೇಲೂ ನಿನ್ನೆ ರಾತ್ರಿ 11:00 ಹಾಲ್ ಟಿಕೆಟ್ ರಿಲೀಸ್ ಆಗಿದೆ AO ಮತ್ತು AA ಎಕ್ಸಾಮ್ದು. ಅದು ಯಾಕೆ ಮಾಡಬೇಕಿತ್ತು? ನಾವೆಲ್ಲ ಇಲ್ಲಿ ನಮ್ಮ ನ್ಯಾಯ ಕೇಳ್ಕೊಂಡು ಕೂತಿದ್ದೀವಿ. ಅದು ನಿಮ್ವರೆಗೂ ಮುಟ್ಟಿದೆ ಅಂತ ನಮಗೆ ಗೊತ್ತಿದೆ ಆಲ್ರೆಡಿ. ಅಂದರೂ ಯಾಕೆ ಮತ್ತೆ ಹಾಲ್ ಟಿಕೆಟ್ ರಿಲೀಸ್ ಮಾಡಿ ನಮ್ಮ ಮಧ್ಯೆ ಯಾಕೆ ಎಲ್ಲ ಕನ್ಫ್ಯೂಷನ್ ಅವ್ರು ಕೊಡ್ಬೇಕಂತ ಕೇಳ್ತಿದ್ದೀವಿ ಸರ್. ಸರ್, ನಾವು ಹೋದ ಸೋಮವಾರ ಇಲ್ಲಿ ಕೂತಾಗ ನಾವೇನು ಯೂನಿವರ್ಸಿಟಿ ಗೇಟ್ ಬಂದ್ ಮಾಡಿ ಎಲ್ಲ ಸ್ಟೂಡೆಂಟ್ಸು ಇಲ್ಲಿ ಕೂತಿದ್ವಿ. ಅವಾಗ ಅವ್ರು ಹೇಳಿದ್ದು 2 ದಿನ ಟೈಮ್ ಕೊಡಿ, 2 ದಿನದೊಳಗಡೆ ನಿಮಗೆ ನಾವು ಆನ್ಸರ್ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಆದರೆ 1 ವಾರ ಆಯಿತು, ಅವ್ರ ಕಡೆಯಿಂದ ಯಾವುದೇ ಆನ್ಸರ್ ಬಂದಿಲ್ಲ, ಅವ್ರ ಕಡೆಯಿಂದ ಯಾವುದೇ ಆಶ್ವಾಸನೆ ಬಂದಿಲ್ಲ ನಮಗಿಲ್ಲಿ ಸರ್. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅದೆಲ್ಲ ಬಿಡಿ, ಇಲ್ಲಿ ರೈತರು ಮಕ್ಕಳು ನ್ಯಾಯ ಕೇಳ್ಕೊಂಡು ಕೂತಿದ್ದೀವಿ. ಮುಂದೆ ಬನ್ನಿ, ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಅಗ್ರಿಕಲ್ಚರ್ ಇಸ್ ದ ಮದರ್ ಆಫ್ ಆಲ್ ಕಲ್ಚರ್, ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಮಾತಾಡೋದಲ್ಲ. ಅದೇ ರೈತರು ಮಕ್ಕಳು ಇಲ್ಲಿ ನಮ್ಮ ಹಿಂದೆ ನಾವೆಲ್ಲ ಕೂತ್ಕೊಂಡು ನ್ಯಾಯ ಕೇಳ್ತಾ ಇದ್ದೀವಿ. ರೈತರು ಮಕ್ಕಳಿಗೆ ಬಂದು ಮೊದಲು ನ್ಯಾಯ ಕೊಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ವರ್ಷಾ ಸಿಂದಿಗೆರೆ, MSc ಅಗ್ರಿ ಎಕನಾಮಿಕ್ಸ್ ಮಾಡ್ತಾ ಇದ್ದೀನಿ ಧಾರವಾಡ ಅಗ್ರಿ ಯೂನಿವರ್ಸಿಟಿಯಲ್ಲಿ ಸರ್.